ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 31 ಡಿಸೆಂಬರ್ 2021. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ಜಗತ್ತಿನ ಫಸ್ಟ್ ಡ್ಯುಯಲ್ ಮೋಡ್ ವೆಹಿಕಲ್ DME ಬಗ್ಗೆ ಇದೆ. ರೀಸೆಂಟ್ ಆಗಿ ಜಪಾನ್ ತನ್ನ ಕೈಯೋ ಅನ್ನುವ ನಗರದಲ್ಲಿ ಮಿನಿ ಬಸ್ ರೀತಿಯ ಒಂದು ಡ್ಯುಯಲ್ ಮೋಡ್ ವೆಹಿಕಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಇದಕ್ಕೆ ರಬ್ಬರ್ ಮತ್ತು ಸ್ಟೀಲ್ ಎರಡೂ ರೀತಿಯ ಚಕ್ರಗಳನ್ನು ಅಳವಡಿಸಲಾಗಿದ್ದು, ಇದು ರಸ್ತೆ ಮತ್ತು ರೈಲ್ವೆ ಟ್ರ್ಯಾಕ್ ಎರಡರ ಮೇಲೂ ನಡೆಯುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಸದ್ಯಕ್ಕೆ ದ DME ಕ್ಯಾನ್ ಕ್ಯಾರಿ ಅಪ್ ಟು 21 ಪ್ಯಾಸೆಂಜರ್ಸ್ ಮತ್ತು ಇದರ ವೇಗ ರಸ್ತೆಯ ಮೇಲೆ 100 ಕಿಲೋಮೀಟರ್ ಪ್ರತಿ ಗಂಟೆಗೆ ಮತ್ತು ರೈಲ್ವೆ ಟ್ರ್ಯಾಕ್ ಮೇಲೆ 60 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗವನ್ನು ಈ ಒಂದು DME ವೆಹಿಕಲ್ ಹೊಂದಿದೆ. ಇದರ ಮುಂದಿನ 2 ರಬ್ಬರ್ ಟೈರ್ಗಳು ಮೇಲೆ ಲಿಫ್ಟ್ ಆಗಿ ಹಿಂದಿನ ಟೈರ್ಗಳು ಕೆಳಗಡೆ ಬಂದು ಈ ರೈಲ್ವೆ ಟ್ರ್ಯಾಕ್ ಮೇಲೆ ಈ ವೆಹಿಕಲ್ಗೆ ನಡೆಯಲು ಒಂದು ಅವಕಾಶ ಮಾಡಿಕೊಡುವಂತೆ ಈ ಒಂದು ವೆಹಿಕಲ್ ಅನ್ನು ಡಿಸೈನ್ ಮಾಡಲಾಗಿದೆ. ಈ ಒಂದು ಫೀಚರ್ ಅನ್ನು ಹೊಂದಿರುವ ಈ ಡ್ಯುಯಲ್ ಮೋಡ್ ವೆಹಿಕಲ್ ಏನಿದೆ, ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿದ್ದು ಟ್ರೈನ್ ಲೈಕ್ ಮಾಡ್ಯೂಲ್ ಡ್ಯುಯಲ್ ಮೋಡ್ ವೆಹಿಕಲ್ ಆಗಿದೆ. ಇದರ ಒಂದು ಪವರ್ ಅಂತಂದ್ರೆ ಇದು ಡೀಸೆಲ್ ಇಂಜಿನ್ ಅನ್ನ ಹೊಂದಿದ್ದು, ಇಟ್ ಈಸ್ ಅವೈಲೇಬಲ್ ಇನ್ ಡಿಫರೆಂಟ್ ಕಲರ್ಸ್. ಜಪಾನಿನ ಶಿಕೋಯು ಅನ್ನುವ ಒಂದು ಐಲ್ಯಾಂಡ್ ನಲ್ಲಿ ಅದರ ರಸ್ತೆಯ ಬದಿಯಲ್ಲಿ ಈ ಒಂದು ವೆಹಿಕಲ್ ಅನ್ನ ಓಡಿಸುವುದರ ಮುಖಾಂತರ ಅಲ್ಲಿಯ ಪ್ರಯಾಣಿಕರಿಗೆ ಅಟ್ರಾಕ್ಟಿವ್ ಅಂದ್ರೆ ಆಕರ್ಷಕ ಸೀ ಸೈಡ್ ಸಿನಾರಿಯೋ ಅಂತಂದ್ರೆ ದೃಶ್ಯಾವಳಿಗಳು ಅಥವಾ ಸಿನರೀಸ್ಗಳನ್ನ ನೋಡಲು ಅವಕಾಶ ಮಾಡಿಕೊಡುವಂತೆ ಈ ಒಂದು ಡ್ಯುಯಲ್ ಮೋಡ್ ವೆಹಿಕಲ್ನ ರೂಟ್ ಅನ್ನ ಸೆಟ್ ಮಾಡಲಾಗಿದೆ. ಇನ್ನು ಜಪಾನಿನ ದೇಶದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಜಪಾನಿನ ಕ್ಯಾಪಿಟಲ್ ಅಂದ್ರೆ ರಾಜಧಾನಿ ಟೋಕಿಯೋ, ಜಪಾನಿನ ಕರೆನ್ಸಿ ಜಪನೀಸ್ ಯೆನ್ ಮತ್ತೆ ಜಪಾನಿನ ಸದ್ಯದ PM ಫುಮಿಯೋ ಕಿಶಿಡಾ. ಈ ಒಂದು ಮ್ಯಾಪ್ ನಲ್ಲಿ ನೀವು ಜಪಾನ್ನ ನಕ್ಷೆಯನ್ನ ನೋಡಬಹುದು. ಇದರ ಲೆಫ್ಟ್ ಸೈಡ್ ಸಿ ಆಫ್ ಜಪಾನ್ ಬಂದು ನಾರ್ತ್ ಪೆಸಿಫಿಕ್ ಓಷಿಯನ್ನ ಇದು ಜಪಾನ್ ಶೇರ್ ಮಾಡುತ್ತದೆ. ಮತ್ತೆ ಇದರ ಬಾರ್ಡರ್ ಕಂಟ್ರಿಗಳು, ಒಂದು ಮರೈನ್ ಬಾರ್ಡರ್ ಕಂಟ್ರಿಗಳು ಅಂತಂದ್ರೆ ರಷ್ಯಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ. ಸೊ ದಿಸ್ ವಾಸ್ ಅಬೌಟ್ ಫಸ್ಟ್ ಡ್ಯುಯಲ್ ಮೋಡ್ ವೆಹಿಕಲ್ ವಿಚ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಜಪಾನ್, ವಿಚ್ ಈಸ್ ಕೇಪಬಲ್ ಆಫ್ ರನ್ನಿಂಗ್ ಆನ್ ರೈಲ್ವೆ ಟ್ರ್ಯಾಕ್ ಆಸ್ ವೆಲ್ ಆಸ್ ಆನ್ ರೋಡ್ಸ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಕರ್ನಾಟಕ ಗೌರ್ಮೆಂಟ್ ಟು ಇಂಪ್ಲಿಮೆಂಟ್ ಇ-ರೂಪಿ. ಈ ಇ-ರೂಪಿ ಅನ್ನುವ ಒಂದು ಪೇಮೆಂಟ್ ಸೊಲ್ಯೂಷನ್ ಅನ್ನು ಕರ್ನಾಟಕ ಗೌರ್ಮೆಂಟ್, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಒಂದು ಸಹಭಾಗಿತ್ವದಲ್ಲಿ ಫಸ್ಟ್ ಟೈಮ್ ಈ ಕಾಲೇಜಿನ ಅಥವಾ ಸ್ಟೂಡೆಂಟ್ಸ್ಗಳ ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ಗೆ ಸಹಾಯ ಆಗೋ ಹಾಗೆ ಇ-ರೂಪಿ ಪೇಮೆಂಟ್ ಸೊಲ್ಯೂಷನ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಈ ಇ-ರೂಪಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದೊಂದು ಕ್ಯಾಶ್ಲೆಸ್ ಮತ್ತೆ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಸೊಲ್ಯೂಷನ್ ಆಗಿದ್ದು, ಭಾರತದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಇದನ್ನ ಡೆವಲಪ್ ಮಾಡಲಾಗಿದೆ. ಅಂಡ್ ಇಟ್ ವಿಲ್ ಬಿ ಯೂಸ್ ಟು ಎನ್ಶೋರ್ ಲೀಕ್ ಪ್ರೂಫ್ ಡೆಲಿವರಿ. ಈ ಟ್ರಾನ್ಸಾಕ್ಷನ್ ಅಥವಾ ವಹಿವಾಟು ಆಗುವ ವೇಳೆ ಯಾವುದೇ ರೀತಿಯ ಒಂದು ಮಿಸ್ಯೂಸ್ ಆಗದೇ ಇರೋ ಹಾಗೆ ಈ ಇ-ರೂಪಿ ಸೊಲ್ಯೂಷನ್ ಏನಿದೆ ಸಹಾಯ ಮಾಡುತ್ತದೆ. ಇನ್ನು ಇದರ ಬಳಕೆ ಹೇಗೆ ಅಂತಂದ್ರೆ, ಕೆಲವೊಂದು ಗುರುತಿಸಲಾದ ಐಡೆಂಟಿಫೈಡ್ ಇನ್ಸ್ಟಿಟ್ಯೂಟ್ ಸಂಸ್ಥೆಗಳು ಸ್ಟೂಡೆಂಟ್ಗಳ ಮುಖಾಂತರ ತೋರಿಸಲಾದ QR ಕೋಡ್ ಅಥವಾ SMS ಸ್ಟ್ರಿಂಗ್ ಅನ್ನ ಸ್ಕ್ಯಾನ್ ಮಾಡಿ ಅವರು ಈ ಒಂದು ಅಪ್ಲಿಕೇಶನ್ ಅನ್ನ ಉಪಯೋಗಿಸಿಕೊಂಡು ಈ ಇ-ರೂಪಿ ಅನ್ನುವ ವ್ಯವಸ್ಥೆಯನ್ನ ಈ ರಿಡೀಮ್ ಮಾಡಲು ಬಳಸಬಹುದಾಗಿದೆ. ಈ ಒಂದು ವ್ಯವಸ್ಥೆಯಿಂದ ಸ್ಕಾಲರ್ಶಿಪ್ ಪಡೆಯುವಂತಹ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಇ-ರೂಪಿನ ಬೆನಿಫಿಟ್ಸ್ಗಳು ಅಥವಾ ಅನುಕೂಲಗಳು ಏನು ಅಂತಂದ್ರೆ, ಈ ಸ್ಕಾಲರ್ಶಿಪ್ಗೆ ಅರ್ಹರಾದಂಥ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಸ್ಕಾಲರ್ಶಿಪ್ನ ಮಿಸ್ಯೂಸ್ ಆಗದೇ ಇರೋ ಹಾಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡೆಯಬಹುದಾಗಿದೆ. ಅದಕ್ಕೆ ಈ ಡಿಜಿಟಲ್ ಪೇಮೆಂಟ್ ಪ್ಲಾಟ್ಫಾರ್ಮ್ ಇ-ರೂಪಿ ಸಹಾಯವಾಗಲಿದೆ. ಈ ಒಂದು ಪ್ರೊಸೆಸ್ನ ಮುಖಾಂತರ ಕರ್ನಾಟಕ ಗೌರ್ಮೆಂಟ್ ಎಲಿಜಿಬಲ್ ಸ್ಟೂಡೆಂಟ್ಸ್ಗಳಿಗೆ ಈ ವೌಚರ್ಗಳನ್ನು ತಲುಪಿಸಲು ಈ ಒಂದು ಮೊಬೈಲ್ ಆ್ಯಪ್ನಿಂದ ಸಹಾಯವಾಗಲಿದೆ. ಈ ವೌಚರ್ಗಳ ಕೋಡನ್ನು ಮೊಬೈಲ್ಗಳ ಮುಖಾಂತರ ಕೂಡ ಪಡೆಯಬಹುದಾಗಿದೆ.
ಮತ್ತು ಸ್ಟೂಡೆಂಟ್ಸ್ಗಳು ಈ ರೂಪಿಯ ಸ್ಕಾಲರ್ಶಿಪ್ಪನ್ನು ರಿಡೀಮ್ ಮಾಡಿಕೊಳ್ಳಲು ಕೆಲವೊಂದು ಗುರುತಿಸಲಾದ ಕಾಲೇಜ್ಗಳ ಮುಖಾಂತರ ಅಥವಾ ಸಂಸ್ಥೆಗಳ ಮುಖಾಂತರ ಈ ಒಂದು ಸ್ಕಾಲರ್ಶಿಪ್ ಪೇಮೆಂಟನ್ನು ಒಂದು ಪಡೆಯಬಹುದಾಗಿದೆ. ಸೊ ದಿಸ್ ವಾಸ್ ಅಬೌಟ್ ಇ-ರೂಪಿ which is being implemented by Karnataka government with a collaboration of NPCI and State Bank of India. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರ್ಬನ್ ಮಿಷನ್ ಇದರ ಬಗ್ಗೆ ಇದೆ. ರೀಸೆಂಟ್ ಆಗಿ ಈ ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರ್ಬನ್ ಮಿಷನ್ ಈ ಒಂದು ಸ್ಕೀಮ್ನ ಇಂಪ್ಲಿಮೆಂಟೇಷನ್ ಮಾಡೋದರಲ್ಲಿ ತೆಲಂಗಾಣ ಹ್ಯಾಸ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್. ಇದಕ್ಕೆ ಫಸ್ಟ್ ಪ್ಲೇಸ್ ಬಂದಿದ್ದು 34 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಒಂದು ಸ್ಕೀಮನ್ನು ಇಂಪ್ಲಿಮೆಂಟೇಷನ್ ಮಾಡೋದರಲ್ಲಿ ತೆಲಂಗಾಣ ಹ್ಯಾಸ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್. ಇದು ನ್ಯೂಸ್ ಆಗಿತ್ತು. ಇನ್ನು 2ನೇ ಮತ್ತು 3ನೇ ಸ್ಥಾನಗಳನ್ನು ತಮಿಳುನಾಡು ಮತ್ತು ಗುಜರಾತ್ ಕ್ರಮವಾಗಿ ಪಡೆದಿವೆ. ಇನ್ನು ತೆಲಂಗಾಣದ ವಿಷಯಕ್ಕೆ ಬಂದಾಗ ಈ ಕ್ಲಸ್ಟರ್ಗಳ ರ್ಯಾಂಕಿಂಗ್ ನೋಡೋದಾದರೆ ಟೋಟಲ್ 295 ಕ್ಲಸ್ಟರ್ಗಳಲ್ಲಿ ರಾಯ್ಕಲ್ ಕ್ಲಸ್ಟರ್ ಆಫ್ ಸಂಗಾರೆಡ್ಡಿ ಆ್ಯಂಡ್ ಜುಕ್ಕಲ್ ಕ್ಲಸ್ಟರ್ ಆಫ್ ಕಾಮರೆಡ್ಡಿ ಇವರಿಗೆ ಫಸ್ಟ್ ಮತ್ತು ಸೆಕೆಂಡ್ ಸ್ಥಾನಗಳನ್ನು ನೀಡಲಾಗಿದೆ. ಇದಾದ ಮೇಲೆ ಐಬಕ್ ಕ್ಲಸ್ಟರ್ ಆಫ್ ಐಜ್ವಾಲ್ ಮಿಜೋರಾಂನಲ್ಲಿರುವ ಐಬಕ್ ಕ್ಲಸ್ಟರ್ಗಳಿಗೆ ಅಂದರೆ ಹಳ್ಳಿಗಳ ಒಂದು ಗುಂಪಿಗೆ 3ನೇ ಸ್ಥಾನವನ್ನು ನೀಡಲಾಗಿದೆ. ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರ್ಬನ್ ಮಿಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಹಳ್ಳಿಗಳ ಗುಂಪು ಅಥವಾ ಕ್ಲಸ್ಟರ್ಗಳನ್ನು ಡೆವಲಪ್ ಮಾಡಿ ಒಂದು ಹಳ್ಳಿಗಳ ಅಥವಾ ಸಮುದಾಯದ ಒಂದು ಮುಖ್ಯವಾದ ಮೂಲತತ್ವವನ್ನು ಅದನ್ನು ಸಂರಕ್ಷಣೆ ಮಾಡುವುದರೊಂದಿಗೆ ಸಮಾನತೆ ಮತ್ತು ಇನ್ಕ್ಲೂಸಿವ್ನೆಸ್ನ ಇದರಲ್ಲಿ ದೊರಕಿಸಿಕೊಡುವುದು ಮತ್ತು ಅಟ್ ದ ಸೇಮ್ ಟೈಮ್ ವಿತೌಟ್ ಕಾಂಪ್ರಮೈಸಿಂಗ್ ದ ಫೆಸಿಲಿಟೀಸ್ ಈ ನಗರ ಪ್ರದೇಶಗಳಲ್ಲಿ ದೊರಕುವಂತಹ ಸೌಲಭ್ಯಗಳನ್ನು ಈ ಕ್ಲಸ್ಟರ್ಗಳಿಗೆ ರೂರ್ಬನ್ ವಿಲೇಜಸ್ ಅಥವಾ ಕ್ಲಸ್ಟರ್ಗಳಂತ ಏನು ಕರೀತಾರೆ ಅವುಗಳಿಗೆ ದೊರಕಿಸಿ ಅದರ ಒಂದು ಅಭಿವೃದ್ಧಿಗೆ ಸಹಾಯವಾಗುವಂತೆ ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರ್ಬನ್ ಮಿಷನ್ನ ಡಿಸೈನ್ ಮಾಡಲಾಗಿದೆ. ಇನ್ನು ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರ್ಬನ್ ಮಿಷನ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಸ್ಥಳೀಯವಾಗಿರುವ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಅಭಿವೃದ್ಧಿಪಡಿಸುವುದು ಮತ್ತು ಬೇಸಿಕ್ ಮೂಲಭೂತ ಸೇವೆಗಳನ್ನು ಒದಗಿಸುವುದು. ಅಟ್ ದ ಸೇಮ್ ಟೈಮ್ ವೆಲ್ ಪ್ಲ್ಯಾನ್ಡ್ ರೂರ್ಬನ್ ಕ್ಲಸ್ಟರ್ ಈ ಹಳ್ಳಿಗಳ ಗುಂಪುಗಳನ್ನು ರೂಪಿಸಿ ಅವುಗಳಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯವಾಗುವಂತೆ ಈ ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರ್ಬನ್ ಮಿಷನ್ನ ಧ್ಯೇಯವಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಸುಮಾಲಿಯಾ ದೇಶದ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ ಸುಮಾಲಿಯಾ ದೇಶದ ಪ್ರೆಸಿಡೆಂಟ್ ಅಲ್ಲಿಯ ಪ್ರೈಮ್ ಮಿನಿಸ್ಟರನ್ನು ಒಂದು ಭ್ರಷ್ಟಾಚಾರದ ಶಂಕೆಯ ಆಧಾರದ ಮೇಲೆ ಸಸ್ಪೆಂಡ್ ಮಾಡಿದ್ದಾರೆ. ಇದರೊಂದಿಗೆ ಅಲ್ಲಿಯ ಪವರ್ ಫಾರ್ ಸ್ಟ್ರಗಲ್ ಜಾಸ್ತಿ ಆಗಿದ್ದು ಪ್ರೆಸಿಡೆಂಟ್ ಮತ್ತು ಪ್ರಧಾನಮಂತ್ರಿಯ ನಡುವೆ ಒಂದು ಕಾನ್ಫ್ಲಿಕ್ಟ್ ಎದುರಾಗಿದೆ. ಇನ್ನು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಈ ಸೊಮಾಲಿಯಾ ದೇಶದ ಒಂದು ಲೊಕೇಶನ್ ಇಂಪಾರ್ಟೆಂಟ್ ಆಗಿದ್ದು ಈ ರಿಪಬ್ಲಿಕ್ ಆಫ್ ಸೊಮಾಲಿಯಾ ಅಥವಾ ಸೊಮಾಲಿಯಾ ಗಣರಾಜ್ಯವಾಗಿದ್ದು 1960ರಲ್ಲಿ ಗಾಟ್ ದ ಫೆಡರೇಷನ್ ಫ್ರಮ್ ಇಟಾಲಿಯನ್ ಕಾಲೋನಿ ಆ್ಯಂಡ್ ಬ್ರಿಟಿಷ್ ಪ್ರೊಟೆಕ್ಟರೇಟ್. ಬ್ರಿಟಿಷ್ ಮತ್ತು ಇಟಾಲಿಯನ್ 2 ಕಾಲೋನಿಗಳಿಂದ 1960ರಲ್ಲಿ ಗಣರಾಜ್ಯವಾಯಿತು. ಇದರ ಲೊಕೇಶನ್ ಏನು ಅಂತಂದರೆ ಇಟ್ ಈಸ್ ದ ಈಸ್ಟರ್ನ್ ಮೋಸ್ಟ್ ಕಂಟ್ರಿ ಆಫ್ ಆಫ್ರಿಕಾ. ಆಫ್ರಿಕಾದ ಒಂದು ಪೂರ್ವದ ಭಾಗದಲ್ಲಿ ಅತ್ಯಂತ ಪೂರ್ವ ಭಾಗದಲ್ಲಿ ಈ ಸೊಮಾಲಿಯಾ ದೇಶ ಇದೆ. ಇಟ್ ಈಸ್ ಅ ಪಾರ್ಟ್ ಆಫ್ ಹಾರ್ನ್ ಆಫ್ ಆಫ್ರಿಕಾ. ಇದನ್ನು ಒಂದು ಆಫ್ರಿಕಾದ ಕೊಂಬು ಅಂತ ಕೂಡ ಕರೀತಾರೆ. ಇನ್ನು ಸೊಮಾಲಿಯಾದ ಕ್ಯಾಪಿಟಲ್ ಅಂದರೆ ರಾಜಧಾನಿಯ ಬಗ್ಗೆ ತಿಳ್ಕೊಳ್ಳೋದಾದರೆ ರಾಜಧಾನಿ ಮೊಗದಿಶು ಈ ಸಮಭಾಜಕ ವೃತ್ತದ ಉತ್ತರ ಭಾಗದಲ್ಲಿದೆ ಮತ್ತು ಈ ದೇಶ ಇಂಡಿಯನ್ ಓಷನನ್ನು ಶೇರ್ ಮಾಡುತ್ತದೆ. ಇನ್ನು ಇದರ ಬಾರ್ಡರ್ ಕಂಟ್ರಿಗಳು ಅಂತಂದರೆ ಗಲ್ಫ್ ಆಫ್ ಅದೇನ್ ಈ ಮ್ಯಾಪ್ನಲ್ಲಿ ನೋಡಿಬಿಡೋಣ. ಈ ಸೊಮಾಲಿಯಾ ದೇಶದ ನಾರ್ದರ್ನ್ ಸೈಡ್ನಲ್ಲಿ ಗಲ್ಫ್ ಆಫ್ ಅಡೇನ್ ಬರುತ್ತೆ ಮತ್ತು ಪಶ್ಚಿಮಕ್ಕೆ ಇಥೋಪಿಯಾ, ಜಿಬೂತಿ, ಸೌತ್ ವೆಸ್ಟ್ಗೆ ಕೆನ್ಯಾ. ಇದರ ರಾಜಧಾನಿ ಮೊಗದಿಶು ಇಲ್ಲಿ ಲೊಕೇಟ್ ಇದೆ. ಇಂಡಿಯನ್ ಓಷನನ್ನು ಶೇರ್ ಮಾಡುತ್ತದೆ ಮತ್ತು ಇದು ತನ್ನ ಮರಿಟೈಮ್ ಬಾರ್ಡರ್ ಅಂತಂದರೆ ತನ್ನ ಸಮುದ್ರದ ಗಡಿಭಾಗವನ್ನು ಯಮೆನ್ ದೇಶದೊಂದಿಗೆ ಹಂಚಿಕೊಳ್ಳುತ್ತದೆ. ಇನ್ನು ಇಲ್ಲಿಯ ಆಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಭಾಷೆಗಳು ಅಂತಂದರೆ ಸೊಮಾಲಿ ಮತ್ತು ಅರೇಬಿಕ್ ಆಗಿವೆ.
ನಮ್ಮ ನೆಕ್ಸ್ಟ್ ಆರ್ಟಿಕಲ್ ZUON-102E ಈ ಒಂದು ಉಪಗ್ರಹದ ಬಗ್ಗೆ ಇದೆ. ಇದೇ ಡಿಸೆಂಬರ್ 27, 2021ರಲ್ಲಿ ಚೈನೀಸ್ ಅರ್ತ್ ಆಬ್ಸರ್ವೇಷನ್ ಸ್ಯಾಟಲೈಟ್, ಚೈನಾದ ಭೂವೀಕ್ಷಣಾ ಉಪಗ್ರಹವನ್ನು, ಅದರ ಹೆಸರು ZUON-102E, ಇದನ್ನು ಚೈನಾದ ಸ್ಪೇಸ್ ಸೆಂಟರ್ನಿಂದ ಲಾಂಚ್ ಮಾಡಲಾಗಿದೆ. ಇನ್ನು ಈ ಸ್ಯಾಟಲೈಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ವಾಸ್ ಲಾಂಚ್ಡ್ ಫಾರ್ ಎಕ್ಸ್ಪ್ಲೋರಿಂಗ್ ದ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳನ್ನು ಎಕ್ಸ್ಪ್ಲೋರ್ ಮಾಡಲು ಈ ಒಂದು ಸ್ಯಾಟಲೈಟನ್ನು ಚೈನಾ ಲಾಂಚ್ ಮಾಡಿದ್ದು. ಮತ್ತು ಇದರೊಂದಿಗೆ ಸಣ್ಣ ಉಪಗ್ರಹಗಳನ್ನು ಕೂಡ ಲಾಂಚ್ ಮಾಡಲಾಗಿದ್ದು, ಈ ಬೀಜಿಂಗ್ನಲ್ಲಿಯ ಶಾಲೆಗಳಿಗೆ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಲು ಅಥವಾ ಟೀಚ್ ಮಾಡಲು ಈ ಒಂದು ಉಪಗ್ರಹಗಳು ಸಹಾಯ ಮಾಡಲಿವೆ. ಈ ಎರಡೂ ಉಪಗ್ರಹಗಳು ಲಾಂಗ್ ಮಾರ್ಚ್ 4C ರಾಕೆಟ್ನಿಂದ ಚೈನಾದ ಥಿಯೋಆನ್ ಲಾಂಚ್ ಸೆಂಟರ್, ಜಾನ್ಸಿ ಪ್ರೊವಿನ್ಸ್ನಲ್ಲಿದೆ ಇದು, ಅಲ್ಲಿಂದ ಇದನ್ನು ಟೇಕ್ ಆಫ್ ಮಾಡಲಾಯಿತು. ಇನ್ನು ಈ ZUON-102 ಈ ಒಂದು ಉಪಗ್ರಹದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದರಲ್ಲಿ ಸಾಕಷ್ಟು ಮಾಡರ್ನ್ ಉಪಕರಣಗಳನ್ನು ಅಳವಡಿಸಲಾಗಿದ್ದು, ಹೈ ರೆಸಲ್ಯೂಷನ್ ಇನ್ಫ್ರಾರೆಡ್ ಕ್ಯಾಮರಾ, ಲಾಂಗ್ ವೇವ್ ಲೆಂತ್ ಇನ್ಫ್ರಾರೆಡ್ ಕ್ಯಾಮರಾ ಮತ್ತು ಮಲ್ಟಿಸ್ಪೆಕ್ಟ್ರಮ್ ಇಮೇಜರ್ ಇವುಗಳನ್ನು ಅಳವಡಿಸಲಾಗಿದೆ. ಇದರ ಒಂದು ಕಾರ್ಯಕಾಲ 8 ವರ್ಷಗಳಷ್ಟು ತನ್ನ ಕಕ್ಷೆಯಲ್ಲಿ ಈ ಒಂದು ಉಪಗ್ರಹ ಕೆಲಸ ಮಾಡಲಿದೆ. ಇಟ್ ವಾಸ್ ಲಾಂಚ್ಡ್ ವಿತ್ ದ ಆಬ್ಜೆಕ್ಟಿವ್ ಫಾರ್ ಮ್ಯಾಪಿಂಗ್ ದ ಅರ್ತ್ ಸರ್ಫೇಸ್ ಇನ್ ಹೈ ರೆಸಲ್ಯೂಷನ್ ಟು ಎಕ್ಸ್ಪ್ಲೋರ್ ದ ನ್ಯಾಚುರಲ್ ರಿಸೋರ್ಸಸ್. ಹೈ ರೆಸಲ್ಯೂಷನ್ನಲ್ಲಿ ಭೂಮಿಯ ಮೇಲ್ಮೈಯನ್ನು ಎಕ್ಸ್ಪ್ಲೋರ್ ಮಾಡಿ, ಮ್ಯಾಪಿಂಗ್ ಮಾಡಿ, ಅಲ್ಲಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಪತ್ತೆ ಹಚ್ಚುವುದು ಈ ZUON-102E ಈ ಒಂದು ಸ್ಯಾಟಲೈಟ್ನ ಮುಖ್ಯ ಉದ್ದೇಶ ಆಗಿದೆ. ಮತ್ತು ಈ ಉಪಗ್ರಹಕ್ಕೆ ನೈಸರ್ಗಿಕ ವಿಕೋಪಗಳು ಅಂತ ಅದರ ಬಗ್ಗೆ ಅಲರ್ಟನ್ನು ಕೊಡುವುದು ಮತ್ತು ನೀರಿನ ಗುಣಮಟ್ಟದ ಒಂದು ಮಾನಿಟರನ್ನು ಮಾಡಿ ಅದರ ಒಂದು ಡೇಟಾವನ್ನು ಶೇರ್ ಮಾಡುವುದು ಈ ಒಂದು ಸ್ಯಾಟಲೈಟನ್ನು ಮುಖ್ಯ ಉದ್ದೇಶ ಆಗಿದೆ. ಈ ZUON-102 ಸ್ಯಾಟಲೈಟ್ ಏನಿದೆ, ಭೂಮಿಯ ವೀಕ್ಷಣೆಯ ಒಂದು ಉಪಗ್ರಹವಾಗಿದ್ದು, ಇದರ ಫಸ್ಟ್ ಅಥವಾ ರೀಸೆಂಟ್ ವರ್ಷನ್ ಏನಿದೆ, ಜುಲೈ 2021ರಲ್ಲಿ ZUON-303 ಈ ಒಂದು ಹೆಸರಿನ ಒಂದು ಸ್ಯಾಟಲೈಟನ್ನು ಉಡಾವಣೆ ಮಾಡಲಾಗಿತ್ತು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ನಲ್ಲಿ ಈ ಆರ್ಟಿಕಲ್ ಬಗ್ಗೆ ಎಷ್ಟು ನೆನಪಿದೆ ಅಂತ ತಿಳ್ಕೊಳ್ಳೋಣ. ಈ ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿದೆ, ಅದರ ಒಂದು ಸ್ಟೇಟ್ಮೆಂಟ್ ಸರಿ ಅಥವಾ ತಪ್ಪನ್ನು ಗುರುತಿಸಬೇಕು. ಫಸ್ಟ್ ಸ್ಟೇಟ್ಮೆಂಟ್, ದ ಇ-ರೂಪಿ ಈಸ್ ಅ ಕ್ಯಾಶ್ಲೆಸ್ ಆ್ಯಂಡ್ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಸೊಲ್ಯೂಷನ್ ವಿಚ್ ಈಸ್ ಪ್ರೊವೈಡೆಡ್ ಬೈ NPCI. ಸೊ ನಮ್ಮ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಡೆವಲಪ್ ಮಾಡಿರುವ ಈ ಇ-ರೂಪಿ ಒಂದು ಕ್ಯಾಶ್ಲೆಸ್ ಮತ್ತು ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಸೊಲ್ಯೂಷನ್ ಆಗಿದ್ದು, ಇದು ಲೀಕ್ ಪ್ರೂಫ್ ಡೆಲಿವರಿ ಆಫ್ ಟ್ರಾನ್ಸಾಕ್ಷನನ್ನು ಪ್ರೊವೈಡ್ ಮಾಡುತ್ತದೆ. ಈ ಒಂದು ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ನ ಕೊಡುವುದಕ್ಕೆ ಈ ಕರ್ನಾಟಕ ಗೌರ್ಮೆಂಟ್ ಈ ಒಂದು ಟೆಕ್ನಾಲಜಿಯನ್ನು, ಈ ಒಂದು ಅಪ್ಲಿಕೇಶನನ್ನು ಉಪಯೋಗ ಮಾಡ್ತಾ ಇದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ನೆಕ್ಸ್ಟ್ ಸ್ಟೇಟ್ಮೆಂಟ್, ತೆಲಂಗಾಣ ಹ್ಯಾಸ್ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್ ಅಮಾಂಗ್ 34 states and union territories that implemented Shyam Prasad Mukherjee Rural Mission SPMRM. So this statement is also true. ಆಗಲೇ ನೋಡಿದ ಹಾಗೆ ತೆಲಂಗಾಣ ಈ ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರ್ಬನ್ ಮಿಷನ್ ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ 34 ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸ್ಗಳಲ್ಲಿ ಫಸ್ಟ್ ಸ್ಥಾನವನ್ನು ಪಡೆದಿದೆ. ವರ್ಲ್ಡ್ಸ್ ಫಸ್ಟ್ ಡ್ಯುಯಲ್ ಮೋಡ್ ವೆಹಿಕಲ್ ಇಂಟ್ರೊಡ್ಯೂಸ್ ಇನ್ ಜರ್ಮನಿ. ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಈ ಒಂದು ಫಸ್ಟ್ ಡ್ಯುಯಲ್ ಮೋಡ್ ವೆಹಿಕಲನ್ನು ಜಪಾನಿನಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದ್ದು, ಇದು ರಸ್ತೆ ಮತ್ತು ರೈಲ್ವೆ ಟ್ರ್ಯಾಕ್ ಎರಡರ ಮೇಲೂ ನಡೆಯುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಸೊಮಾಲಿಯಾ ಈಸ್ ಈಸ್ಟರ್ನ್ ಮೋಸ್ಟ್ ಕಂಟ್ರಿ ಆಫ್ ಸೌತ್ ಅಮೇರಿಕಾ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದಾಗೆ ಇಟ್ ಈಸ್ ದ ಈಸ್ಟರ್ನ್ ಮೋಸ್ಟ್ ಕಂಟ್ರಿ ಆಫ್ ಆಫ್ರಿಕಾ. ಇದನ್ನು ಹಾರ್ನ್ ಆಫ್ ಆಫ್ರಿಕಾ ಅಂತ ಕೂಡ ಕರೀತಾರೆ. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್, ZUON-102E Earth Observation Satellite launched into space by Japan
ಈ ಒಂದು ಸ್ಟೇಟ್ಮೆಂಟ್ ಕೂಡ ಫಾಲ್ಸ್ ಆಗಿದೆ, ತಪ್ಪಾಗಿದೆ. ಯಾಕಂದರೆ ಜಿಯೋವಾನ್ 102E ಅನ್ನು ಚೈನೀಸ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದ್ದು ಇದನ್ನು ಚೈನಾ ಲಾಂಚ್ ಮಾಡಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು ಆರ್ಟಿಕಲ್ಗಳ PDF ಏನಿದೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತದೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಈ ಆರ್ಟಿಕಲ್ಸ್ಗಳನ್ನು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.